ಏನಮ್ಮ ಚಾರು, ಇನ್ಫಾರ್ಮ್ ಮಾಡ್ದೇನೆ ಬಂದಿದ್ದೀರಾ? ಏನಿಲ್ಲ ಅಂಕಲ್, ನಿನ್ನೆ ಆಗಿದ್ದ ಇನ್ಸಿಡೆಂಟ್ ಇಂದ ಮೈಂಡ್ ಯಾಕೋ ಅಪ್ಸೆಟ್ ಆಗಿ, ಅದಕ್ಕೆ ವಿವೇಕ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. सो सो स्वीट ऑफ यू चारू. डैड मैंने बोला था ना चारू को ನನ್ನ ಮೇಲೆ ಪ್ಯಾರ್ ಆಗಿದೆ ಅಂತ, ಅದಕ್ಕೆ ನನ್ನ ಹುಡ್ಕೊಂಡ್ ಬಂದಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಹೌದು ಸರ್, ನಿನ್ನೆ ಅಲ್ಲಿಂದ ಮನೆಗೆ ಹೋದ್ಮೇಲಿಂದ ಬರೀ ನಿಮ್ ಮಗನ್ ಬಗ್ಗೆನೇ ಮಾತಾಡ್ತಿದ್ರು ಅಂತೀನಿ. ಪಾಪ ವಿವೇಕ್ ಗೇಟ್ ಆಗಿದೆ, ಅವ್ರಿಗೆ ಎಷ್ಟು ನೋವು ತಿಂತಾ ಇರ್ತಾರೋ ಏನೋ ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಓಡಾಡ್ತಿದ್ರು. ಬೆಳಗ್ಗೆ ಆಗಿದ ತಕ್ಷಣ ವಿವೇಕ್ನ ನೋಡ್ಬೇಕು ಅಂತ ಮನೆ ಕರ್ಕೊಂಡು ಹೋಗುವಂತ ಆರ್ಡರ್ ಮಾಡಿದ್ರು. ಈಗ ಅವ್ರು ಆರ್ಡರ್ ಮಾಡಿದ್ಮೇಲೆ ಬಾಡಿ ಗಾರ್ಡ್ ಆಗಿ ನಾನು ಕರ್ಕೊಂಬರ್ದೇ ಇರಕ್ಕಾಗತ್ತಾ? ಅದಕ್ಕೆ ಕರ್ಕೊಂಡ್ ಬಂದೆ ಸರ್. ಥ್ಯಾಂಕ್ ಯು ಸೋ ಮಚ್ ಚಾರು ಫಾರ್ ಕಮಿಂಗ್, ಅಂಡ್ ಥ್ಯಾಂಕ್ ಯು ಮಿಸ್ಟರ್ ಕಿಟ್ಟಿ ಕರ್ಕೊಂಡ್ ಬಂದಿರೋದಕ್ಕೆ. ನೋ ಪ್ರಾಬ್ಲಮ್ ಸರ್, ಸೂಪರ್ ಸರ್. ನೀವು ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಲ್ವಾ ಸರ್? ಹೇ, ಸುಮ್ನೆ ಮಾತಾಡ್ತಿದ್ದೀರಲ್ಲ. ನನ್ ಬಹು ಮನೆಗೆ ಬಂದಿದ್ದಾರೆ. ವರುಣ್, ಕಾಫಿ, ಟೀ, ಜ್ಯೂಸ್ ತಗೊಂಬಾ. ಅಂಕಲ್ ಅದೆಲ್ಲ ಏನು ಬೇಡ. ಬೇರೆ ಡ್ರೀಮ್ ಗರ್ಲ್ ನಾನು ನೋಡಕ್ ಮನೆಗೆ ಬಂದಿರುವಾಗ ಏನು ತಗೊಳ್ಳಿಲ್ಲ ಅಂದ್ರೆ ಹೇಗೆ? ವರುಣ್, ಎಸ್ ಸರ್. ಮೇಡಮ್, ಏನ್ ಕಾಫಿ, ಟೀ, ಜ್ಯೂಸ್? ಕಾಫಿ. ಓಕೆ ಮೇಡಮ್. ನಾನೊಂದು ಇಂಪಾರ್ಟೆಂಟ್ ಕಾಲ್ ಇದ್ದೆ, ಆ ಕಾಲ್ ಫಿನಿಶ್ ಮಾಡ್ತೇನೆ. ಸರಿ. ಹಲೋ ಸರ್. ಹೇಳು, ಬಸವರಾಜ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಅವ್ನ ಫೋನ್ಗೆ ಕಾಯ್ತಾ ಇದ್ದೀನಿ ಸರ್. ನಾವಾಗೆ ಫೋನ್ ಮಾಡಿದ್ರೆ ಅನುಮಾನ ಬರುತ್ತಲ್ವಾ? ಓಕೆ, ಯು ರೈಟ್. ಮೊದಲು ಅವ್ನು ನಿಮ್ಮ ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ನೋಡೋಣ, ಆಮೇಲೆ ಅವನನ್ನ ಲಾಕ್ ಮಾಡಿದ್ರೆ ಆಯ್ತು. ಓಕೆ, ನಿಮ್ಗೆ ಅವನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೇಳು, ಅವನನ್ನ ಖತಮ್ ಮಾಡಿಬಿಡೋಣ. ಸರಿ ಸರ್, ಆಗ್ಲಿ. ಏನೇ ಹೇಳ್ಬೇಕಿದ್ರು ಎನಿ ಟೈಮ್ ನಂಗೆ ಕಾಲ್ ಮಾಡು. ಓಕೆ? ಓಕೆ ಸರ್. ಡ್ಯಾಡ್, ಬಸವರಾಜ್ ಯಾರು ಅಂತ ನನಗೆ ಗೊತ್ತಾಯ್ತು. ನಿಮ್ಮ ಮೇಲೆ ಇರೋ ದುಶ್ಮನ್ಗೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಅವನು ನನಗೆ ಸಿಗ್ಬೇಕು. ಬೇಟಾ, ಇನ್ನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಹೋನೆವಾಲಿ ಬಿಬಿ ಬಂದಿದ್ದಾಳೆ, ಅವಳ ಜೊತೆ ಮಾತಾಡು. ಆ ದುಶ್ಮನ್ ಬಗ್ಗೆ ನಾನ್ ನೋಡ್ಕೊಳ್ತೀನಿ. ನನ್ನಿಂದ ಆಗ್ತಾ ಇಲ್ಲ. ಆ ಮುರಾರಿ ನೋಡಿದ್ರು ಭಯ ಆಗುತ್ತೆ, ಆ ದೆವ್ವ ನೋಡಿದ್ರು ಭಯ ಆಗುತ್ತೆ. ಪೋಟ್ನಲ್ಲಿ ಯಾರು ನೋಡಿದ್ರು ಭಯ. ಇವತ್ತದಿನ್ನೇನ್ ಟಾಸ್ಕ್ ಕೊಡುತ್ತೋ, ಇವತ್ತದಿನ್ನೇನ್ ತಿನ್ನೋದಕ್ಕೆ ಹೇಳುತ್ತೋ. ಅಯ್ಯೋ ದೇವ್ರೆ. ಅಲ್ಲ, ನಾನ್ ಯಾರ್ ಕಣ್ಣಿಗಾದ್ರೂ ಬಿದ್ರೆ ತಾನೇ ಇದೆಲ್ಲ ಆಗೋದು. ಆ ದೆವ್ವದ ಕಣ್ಣಿಗೂ ಈ ಮುರಾರಿ ಕಣ್ಣಿಗೂ ಬೀಳ್ದೇ ಇದ್ರೆ, ಹಾ ಇದೇ ಸರಿ. ಯಾರ್ ಕಣ್ಣಿಗೂ ಬೀಳ್ದೇ ಇರೋ ತರ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ತೀನಿ. ಎಲ್ ಬಚ್ಚಿಟ್ಕೊಳ್ಳಿ? ಅಯ್ಯೋ ದೇವ್ರೆ, ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನನ್ಗೆ. ಇವತ್ತಿನ ನಂಬ್ಕೊಂಡು ಇಲ್ಲಿ ಬಂದ್ ಕೂತಿದ್ದೀನಿ. ನನ್ನ ನೋಡ್ಕೊಂಡು ಆ ರಾಮಾಚಾರಿ ದೆವ್ವ ಬರ್ದಿರೋ ತರ ನೋಡ್ಕೊಳಪ್ಪ. ಚಾರು, ನಂಗೆ ನಂಬೋಕೆ ಆಗ್ತಿಲ್ಲ. ಯಾಕ ಅಂಕಲ್? ಅದೇ ನನ್ ಮಗನ ನೋಡಕ್ಕೆ ನೀನ್ ನಮ್ಮನೆಗೆ ಬಂದಿದ್ಯಲ್ಲ, ಸೋ ಗ್ರೇಟ್. ಶಾರು ಡಾರ್ಲಿಂಗ್, ನೀವು ನಮ್ಮ ಮನೆಗೆ ಕಾಲಿಟ್ಟ ತಕ್ಷಣ ನಮ್ಮ ಮನೆ ಬ್ಯೂಟಿಫುಲ್ ಆಗೋಯ್ತು. ನನ್ ಮನೆ ಮಾತ್ರ ಅಲ್ಲ ಚಾರು, ನಮ್ ಬೇಟ ಫುಲ್ ನೋವಲ್ಲಿದ್ದ, ಈಗ ನೋಡು ಫುಲ್ ಬ್ರೈಟ್ ಆಗ್ಬಿಟ್ಟ. ಸರ್, ಸೂಪರ್ ಸರ್ ಅವರು. हाँ बोलो, क्या बात है? Hey, don't you have any common sense? Hey, ನೀನ್ ನನ್ಗೆ ಮೆಸೇಜ್ ಮಾಡಬಾರ್ದು ಅಂತ ನಾನು ಕಿತ್ನೆ ಬಾರ್ ಹೇಳೋದು. ನೋಡು, ನಾವು ಮಾಡ್ತಿರೋದು ಇಲ್ಲಿಗಲ್ ಬಿಸ್ನೆಸ್. ನಮ್ಮ ಬಿಸ್ನೆಸ್ ಅಲ್ಲಿ ಈ SMS, ವಾಟ್ಸ್ಆ್ಯಪ್ ಇದರಲ್ಲೆಲ್ಲ ಡಾಕ್ಯುಮೆಂಟ್ಸ್, ಲಿಂಕ್ಸ್ ಕಳಿಸ್ಬಾರ್ದು. ಗೊತ್ತಿಲ್ವಾ ನಿಂಗೆ?
ಮತ್ತೆ ನಾವು ಫೋನಲ್ಲಿ ಕೂಡ ಏನ್ ಡೀಟೇಲ್ಸ್ ಡಿಸ್ಕಸ್ ಮಾಡಬಾರ್ದು. ಏನೇ ಇದ್ರು ಆ ಡೀಟೇಲ್ಸ್ ಅನ್ನೆಲ್ಲ ಇಮೇಲ್ ಥ್ರೂ ಆ ಡಾರ್ಕ್ ವೆಬ್ ಅಲ್ಲಿ ಕಳಿಸ್ಬೇಕು ಅಷ್ಟೇ. ಲ್ಯಾಪ್ಟಾಪ್ ಆನ್ ಅಲ್ಲೇ ಇದೆ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ. ಇನ್ಮೇಲಿಂದ ಕಾಲ್ ಮೆಸೇಜ್ ಮಾಡಿದ್ರೆ ಹೇ ವೇಟ್ 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 ಮೇರಾ ಚಾರು ಡಾರ್ಲಿಂಗು ನಾನೇ ಕಾಫಿ ಕೊಡ್ತೀನಿ. ಥ್ಯಾಂಕ್ ಯು. ಸೂಪರ್ ಸರ್ ನೀವು. ಮೇಡಮ್ ನಾನು ಜಾಗ ಮಾಡ್ಕೊ. ಏಯ್ ಸ್ಟಾಪ್ ದಟ್, ಡೋಂಟ್ ಟಚ್ ಇಟ್. ಓಕೆ. ಅವ್ರ ಲ್ಯಾಪ್ಟಾಪ್ನ ಯಾರು ಟಚ್ ಮಾಡಂಗಿಲ್ಲ. ಚಾರು ಡಾರ್ಲಿಂಗ್ ಕಾಫಿ ಪಿಯೋಣ. ಜಿಕೆ ಎಲ್ಲಿ ನಮ್ ರುಕ್ಕು ಕಾಣಿಸ್ತಾನೆ ಇಲ್ಲ. ಕರೆಕ್ಟ್ ಅಲ್ವಾ? ಅವತ್ತು ಇಲ್ಲಿ ಬಂದ್ಬಿಟ್ಟು ದೆವ್ವ ಅಂತ ಸೀನ್ ಕ್ರಿಯೇಟ್ ಮಾಡಿ ಓದೋಳು ಅಡ್ರೆಸ್ಗೆ ಇಲ್ವಲ್ಲ. ಮತ್ತೆ ಏನಾಯ್ತು ಅಂತ ನಾವಿಲ್ಲಿ ಇಷ್ಟೊಂದು ಹ್ಯಾಪಿ ಮೂಡಲ್ಲಿ ಇರುವಾಗ ಅವಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ಅವಳು ಇಲ್ಲಿ ಇರ್ಬೇಕಲ್ವಾ? ಹಲೋ, ನೀವು ಮಾತ್ರ ಹ್ಯಾಪಿ ಮೂಮೆಂಟ್ ಅಂದಿರೋದು, ನಾವು ಇಲ್ಲಿ ಪೇನ್ಫುಲ್ ಮೂಮೆಂಟ್ ಇದ್ದೀವಿ. ನಾವು ನಮ್ಮ ಪೇನ್ ಹೇಳ್ಕೋಬೇಕು ಅಂತ ಇದೀವಿ. ಕರೆಕ್ಟು. ಹೊಳ ಕಾಣಿಸ್ತಾನೆ ಇಲ್ಲಿ. ಎಲ್ಲಿದ್ದಾಳೋ ಏನ್ ಕತೆನೋ. ಅಯ್ಯೋ ದೇವ 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 ದೇವದ್ ಕಾಲ್ ಬಂದ್ಬಿಡ್ತಾ. ಹಲೋ ದೇವ. ಸರಿ ಸರಿ ದೇವ ಬಾವ, ಇವತ್ ನೀನ್ ಕೊಟ್ಟಿರೋ ಟಾಸ್ಕ್ ಎಲ್ಲ ಮುಗ್ಸಿದೇನಿ. ಇವತ್ತಿನ ಕೋಟ ಎಲ್ಲ ಮುಗೀತು ಅಂತ ಮುರಾರಿ ಹೇಳ್ದ ದೇವ ಬಾವ. ಮತ್ ಯಾಕ್ ಕಾಲ್ ಮಾಡಿದ್ದೀರಾ? ಏ ರುಕ್ಕು, ಹೇಳಿ ದೇವ ಬಾವ. ರುಕ್ಕು, ನಾನ್ಸೆನ್ಸ್, ಸ್ಟಾಪ್ ದ ನಾನ್ಸೆನ್ಸ್. ನಾನು ಮಾನ್ಯತೆ ಮಾತಾಡ್ತಾ ಇರೋದು. ಹುಡುಗಿರ್ ಹುಚ್ಚಿಡ್ದಿದ್ಯಾ? ದೇವ್ವ ಅಂತೆ, ಭಾವ ಅಂತೆ. ಓ, ಮಾನ್ಯತಾ ಅವ್ರ? ಹೌದು. ಅದ್ ಸರಿ, ಏನಾಗಿದೆ ನಿಮ್ಗೆ? ಎಷ್ಟು ಸಲ ಹೇಳೋದ್ ನಿಮ್ಗೆ ರಾಮಾಚಾರಿ ಸತ್ತು ದೆವ್ವ ಆಗಿದಾನೆ ಅಂತ? ರುಕ್ಕು, ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಅದೆಲ್ಲ ನಿನ್ ಭ್ರಮೆ. ಹಾ ಹೌದೌದು, ಭ್ರಮೆ ಅಂತ ಹೇಳ್ತೀರಾ. ಅದ್ ದೆವ್ವ ಕಾಟ ಕೊಡ್ತಾ ಇರೋದ್ ನನ್ಗಲ್ವಾ? ನಿಮ್ಗೂ ಈ ತರ ಅನುಭವ ಆಗಿದ್ರೆ ಗೊತ್ತಾಗ್ತಿತ್ತು. ಅದೆಲ್ಲ ಸರಿ ಬಿಡು. ನಾನ್ ನಿನ್ಗೊಂದು ಹ್ಯಾಪಿ ನ್ಯೂಸ್ ಹೇಳ್ಬೇಕು ಅಂತ ಕಾಲ್ ಮಾಡ್ದೆ. ಆ ದರಿದ್ರ ರಾಮಾಚಾರಿ ಸತ್ತಿದ್ರಿಂದ ಎಷ್ಟೆಲ್ಲ ಒಳ್ಳೆ ವಿಷಯಗಳಾಗ್ತಾ ಇದೆ ಗೊತ್ತಾ? ಆ ನವದೀಪ್ ಮಗ ಫಾರಿನ್ ಇಂದ ಇಂಡಿಯಾಕ್ ಬಂದಿದ್ದಾನೆ. ಯಾಕೆ ಹೇಳು? ಅಯ್ಯೋ, ನಾನ್ ಇವಾಗಿರೋ ಪರಿಸ್ಥಿತಿಲಿ ಪ್ರಶ್ನೆಗಳೆಲ್ಲ ಕೇಳೋ ಶಕ್ತಿ ಇಲ್ಲ ನನ್ಗೆ. ಅದೇನು ಅಂತ ನೀವೇ ಹೇಳಿ. ನನ್ ಚಾರು ಬೇಬಿನ ಮದ್ವೆ ಆಗೋದಕ್ಕಿಂತ ಲಂಡನ್ ಇಂದ ಇಂಡಿಯಾಕ್ ಬಂದಿದ್ದಾನೆ. ಅದು ಮಾತ್ರ ಅಲ್ಲ, ನಾನು ಚಾರು ಬೇಬಿನು ನವದೀಪ್ ಮಗನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಇನ್ನೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ, ಅದನ್ನ ಕೇಳಿದ್ರೆ ನೀನ್ ಶಾಕ್ ಆಗ್ತೀಯ. ಹಾ, ಆಲ್ರೆಡಿ ಶಾಕ್ ಆಗಿ ಕುತ್ಕೊಂಡಿದೀನಿ. ಅದೇನು ಅಂತ ಹೇಳಿ. ಈಗ ಕೃಷ್ಣನು ನಮ್ ಕಡೆ ಸೇರ್ಕೊಂಡಿದ್ದಾನೆ. ಅದು ಮಾತ್ರ ಅಲ್ಲ, ನನ್ನ ಬೇಬಿ ಚಾರುಗೆ ಅವನ ಬಾಡಿ ಗಾರ್ಡ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ರುಕ್ಕು, ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಿ, ಏನಾದ್ರೂ ಮಾತಾಡು. ಹಲೋ ಹಲೋ. ಇಲ್ಲೇನಾದ್ರೂ ಒಳ್ಳೇದಾಗಿದ್ರೆ ಅಲ್ವಾ ನಾನ್ ಮಾತಾಡೋದಿಕ್ಕೆ. ನಾವೆಲ್ರೂ ಸೇರ್ಕೊಂಡೆ ತಪ್ಪು ಮಾಡಿದ್ವಿ, ಆದ್ರೆ ಶಿಕ್ಷೆ ನನಗ್ ಮಾತ್ರ ಆಗ್ತಿದೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ರುಕ್ಕು, ಮೊದ್ಲು ಹುಚ್ಚಿ ತರ ಮಾತಾಡೋದ್ನ ನಿಲ್ಸು. ನೀನ್ ಹೀಗ್ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರೆ ನಾವೇ ರಾಮಾಚಾರಿನ ಕೊಲೆ ಮಾಡಿದಂತ ಎಲ್ರಿಗೂ ಗೊತ್ತಾಗುತ್ತೆ. ಇವಾಗ ಗೊತ್ತಾಗಿರೋದ್ರಿಂದನೇ ತಾನೆ ನಾನು ಈ ತರ ಶಿಕ್ಷೆ ಅನ್ಭವಿಸ್ತಿರೋದು. ಏನ್ ಹೇಳ್ತಾ ಇದ್ಯಾ? ಅಯ್ಯೋ, ನಾನು ಇವಾಗ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ದೆವ್ವ ಬಂದ್ಬಿಟ್ರೆ ಕಷ್ಟ. ನೀವು ಮೊದ್ಲು ಫೋನ್ ಇಡಿ. ಜಿಕೆ, ಈ ರುಕ್ಕುಗೇನೋ ಆಗಿದೆ. 3 ಹೊತ್ತು ದೆವ್ವ ದೆವ್ವ ಅಂತ ಬಡ್ಕೊಳ್ತಾ ಇದ್ದಾಳೆ. ನಾನು ಅದ್ನೆಲ್ಲೂ ಹೇಳ್ತಾ ಇರೋದು, ಏನೋ ಸಮಸ್ಯೆ ಇದೆ. ಏನ್ ನಡೀತಾ ಇದೆ ನಿನ್ ತಲೆ? ಅವಳೊಂಥರಾದ್ರೆ ನೀನೊಂಥರ. ನಿಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡು ನಾನ್ ಇನ್ನೊಂಥರ ಆಗ್ಬಿಡ್ತೀನಿ. ರಾಮಾಚಾರಿ ಸತ್ತಿಲ್ಲ, ಅವ್ರಿನ್ನ ಬದುಕಿದ್ದಾರೆ ಅಂತ ನಾನು ಅಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ.
ಅದನ್ನೇ ಒಮ್ಮ ನಂಬ್ತಾ ಇಲ್ಲ. ಆ, ಒಂದು ವೇಳೆ ರಾಮಾಚಾರಿನೇ ಏನಾದ್ರು ದೆವ್ವದ ಗೆಟಪ್ ಹಾಕೊಂಡು ಏನಾದ್ರೂ ಕಿರುಕುಳ ಕೊಡ್ತಾ ಇದ್ದಾನ ಹೆಂಗೆ? ಚಾರು ಡಾರ್ಲಿಂಗ್, ಕಾಫಿ ಪಿಯೋ. ಕಾಫಿ ಪೀಕೆ ನಮ್ಮನೆ ಕಾಫಿ ಹೇಗಿದೆ ಅಂತ ಹೇಳಿ. ಕುಡ್ದೆ ಚೆನ್ನಾಗಿದೆ. ನಿನ್ ತರನೇನಾ? ನಿನ್ ತರ ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ನೀನೊಂಥರ ಎಕ್ಸ್ಟ್ರಾರ್ಡಿನರಿ ಪೀಸ್. ಸಾರಿ 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 ಎಕ್ಸ್ಟ್ರಾರ್ಡಿನರಿ ಲೇಡಿ. ಮೈ ಡ್ರೀಮ್ ಗರ್ಲ್, ಮೈ ಸ್ವೀಟ್ ಹಾರ್ಟ್, ಮೈ ಶುಗರ್ ಸಿರಪ್, ಮೈ ಹನಿ ಬನಿ. ಒಂದ್ ನಿಮಿಷ. ಹೇ ಚಾರು ಡಾರ್ಲಿಂಗ್, ಹೇ ಚಾರು ಡಾರ್ಲಿಂಗ್, what happened? ಸರ್ ಅವ್ರು ಆಗ್ಲಿಂದ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಇದ್ರು, ಅದಕ್ಕೆ ಹೋಗಿರ್ಬೇಕು. ಅಭಿ ದೇಖೋ ಕಿಟ್ಟೆ, ಮೈ ಪ್ಯಾರ್ ಮೇ ಮುಂದೆ ಮುಂದೆ ಹೋಗ್ತಾ ಇದ್ದೀನಿ, ಆದ್ರೆ ಅವಳು ಭೀತಿಯಿಂದ ಹಿಂದೆ ಹಿಂದೆ ಹೋಗ್ತಾ ಇದ್ದಾಳೆ. ನಾನು ಅವಳ ಯಾವಾಗ ನೋಡ್ತೀನೋ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇರ್ತೀನಿ. ಆದ್ರೆ ನನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ಕಾಯ್ತಾ ಇರ್ತಾಳೆ. ಹೆಣ್ಮಕ್ಳು ಹೆಂಗೆ ಸರ್? ಆದ್ರೆ ಅವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್. ಸರ್ ನಿಮ್ಮ ಮೇಲೆ ಇಷ್ಟ ಇರ್ಲಿಲ್ಲ ಅಂದ್ರೆ ನಿಮ್ಮ ನೋಡಕ್ಕೆ ಅವರು ಇಲ್ಲಿವರೆಗೂ ಬರ್ತಾ ಇದ್ರಾ? ನೈ ಕಿಟ್ಟಿ, ಅವ್ರಿಗೆ ನನ್ ಮೇಲೆ ಬಿಲ್ಕುಲ್ ಇಂಟ್ರೆಸ್ಟೇ ಇಲ್ಲ. ನನಗೆ ಗೊತ್ತಾಗ್ತಾ ಇದೆ ಉಸ್ಕ ಮನ್ ಮೇ ಬೇರೇನೋ ನಡೀತಾ ಇದೆ. ಹಂಗೇನು ಇಲ್ಲ ಸರ್. ಸರಿ ಸರ್, ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ನಾನೇ ಕೇಳಿ ತಿಳ್ಕೊಂಡ್ಬಿಡ್ತೀನಿ ಬಿಡಿ. ಏನು? ಹ್ಞೂ ಸರ್, ಮುಂದೆ ಕೇಳಿದ್ರೆ ಅವ್ರಿಗೆ ಹೇಳಕ್ ಮುಜುಗರ ಆಗ್ಬೋದು. ಅದಕ್ಕೆ ನಾನೇ ಹೋಗಿ ಕೇಳ್ಕೊಂಬಂದು ಹೇಳ. ಪೂಚ 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 ಮೈ ಸಬ್ ಕುಚ್ ಕರ್ನೆ ಕೆ ಲಿಯೆ ತಯಾರು. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಹೌದಾ? ಹಾಗಾದ್ರೆ ಈಗಲೇ ಹೋಗಿ ಕೇಳ್ಕೊಂಡ್ಬರ್ತೀನಿ ಸರ್. ಸರ್ ಸೂಪರ್ ಸರ್ ನೀವು. ಸಾಬ್ ವಾಟ್? ನಿಮ್ ಮದುವೆ ಮಾಡಿದ್ರು ಹುಡುಗಿ ಹತ್ರ ಯಾರನ್ನು ಮಾತಾಡಕ್ ಕಳಿಸ್ತಿದಿರಲ್ಲ ಸಾಬ್? ಅವನು ಹೋಗ್ತಾ ಇರೋದು ನನ್ನ ಶಾದಿ ಮ್ಯಾಟ್ರ್ ಮಾತಾಡಕ್ಕೆ. ತುಮ್ ಚುಪ್ ರಹೋ. ಓಕೆ ಸಾಬ್. ಚಾರು ಮೇಡಮ್, ಸಾರಿ ರೀ. ನನಗೆ ಗೊತ್ತು ನಿಮ್ಮನ್ನ ತುಂಬಾ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕಾಕ್ಸ್ತಾ ಇದ್ದೀನಿ, ನಿಮಗೆ ತುಂಬಾ ಹಿಂಸೆ ಆಗ್ತಾ ಇದೆ ಅಂತ. ಆ ಇಡಿಯಟ್ ವಿವೇಕ್ ನನ್ನ ನೋಡೋದು, ನನ್ನ ಹತ್ರ ಮಾತಾಡೋಕ್ ಬರೋದು, ಅದೆಲ್ಲ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ರಾಮಾಚಾರಿ? ರೀ, 1000 ಜನ ನಿಮ್ಮನ್ನ ನೋಡ್ಲಿ, ಆದ್ರೆ ನನ್ನ ಹೆಂಡತಿ ಚಾರು ಮೇಡಮ್ ಕಣ್ಣು ಯಾರ ಮೇಲೆ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ ಹುಡ್ಗಿ ಕಣ್ಣು ಯಾರ ಮೇಲೆ ಇರುತ್ತೆ? ಇನ್ಯಾರ ಮೇಲೆ ಇರುತ್ತೆ? 1000 ಜನ ಇದ್ರು ನನ್ನ ಹುಡುಗಿ ಕಣ್ಣು ನನ್ನ ಮೇಲೆ ಇರುತ್ತೆ. ನೋಡಿ, ನಿಮ್ ಕಣ್ಣಲ್ಲಿ ನಾನೇ ಕಾಣ್ತಾ ಇದ್ದೀನಿ. ಧೈರ್ಯವಾಗಿರಿ, ಏನಾಗಲ್ಲ. ನನ್ನ ಅನುಮಾನ ಸರಿಯಾಗಿ ಐತೆ. ನಮ್ಮ ಚೋಟ ಬಾಯಿನ ಆಚೆ ನೋಡಿಸಿ ಇವರಿಗೆ ರೊಮ್ಯಾನ್ಸ್ ಮಾಡ್ತಿದ್ದಾರೆ. ಅಯ್ಯೋ ದೇವ್ರೆ, ಇವತ್ತದಿನ್ ಯಾವ ಟಾಸ್ಕ್ ಇರುತ್ತೋ? ದೆವ್ವನೇ ಬರುತ್ತೋ ಅಥವಾ ಮುರಾರಿ ಬರ್ತಾನೋ? ಅಯ್ಯೋ, ಮುರಾರಿ ನೀನಾ? ನಾನು ಇಲ್ಲಿ ರಾಮಾಚಾರಿ ಬಾವಾದೇವ ಬಂದ್ಬಿಡ್ತು ಅಂತ ಎದ್ರುಕೊಂಡ್ಬಿಟ್ಟಿದ್ದೆ. ಏಯ್, ನನ್ನೇನ್ ದೇವಸ್ಥಾನದಲ್ಲಿರೋ ಗಂಟೆ ಅನ್ಕೊಂಡಿದ್ಯಾ? ಬಂದಾಗ ಹೋದಾಗೆಲ್ಲ ಬಾರಿಸ್ತಾ ಇದೀಯಲ್ಲ. ಸಾರಿ ಅದ್ಕೆ, ಯುವ ಫ್ರೆಂಡ್ ಫೋನ್ ಮಾಡಿ ಮೊದ್ಲು ಹೋದ ತಕ್ಷಣ ಕೆನ್ನೆಗ್ ಬಾರಿಸು ಅಂತ ಹೇಳಿತ್ತು. ಹೌದಾ? ಮತ್ತೆ ನಾನಾಗೆ ಬಂದು ಹೊಡಿಯಕ್ ನನ್ಗೇನು ಹುಚ್ಚ? ಅದು ಸರಿನೇ. ಹಾಗಾದ್ರೆ ಇವತ್ತಿನ ಟಾಸ್ಕ್ ಮುಗೀತಾ? ಟಾಸ್ಕ ಇನ್ನು ಶುರುನೇ ಮಾಡಿಲ್ಲ, ಆಗ್ಲೇ ಮುಗೀತಾ ಅಂತ ಕೇಳ್ತಿದ್ರಲ್ಲ. ಮುರಾರಿ, ಇವಾಗ ನನ್ ಕೆನ್ನೆ ಹೊಡ್ದಲ್ಲ, ಇದು ಟಾಸ್ಕ್ ಅಲ್ವಾ? ಓ ಇದಾ? ಇದು ಆಗಾಗ ನಿಮ್ಗೆ ಉತ್ಸಾಹ ಉರುಪು ಬರೋಕೆ ಕೊಡ್ತಾ ಇರೋ ಏಟಂತೆ. ಸರಿ ಆಯ್ತು, ಇವತ್ತದೇನ್ ಟಾಸ್ಕ್ ಇದೆ ಅಂತ ಬೇಗ ಹೇಳು. ಏನಿರುತ್ತೋ ಅಂತ ನೆನ್ಪಿಸ್ಕೊಂಡೆ
ಆ ಬೈದಲ್ಲೇ ಸತ್ತೋಗ್ಬಿಡ್ತೀನಿ ಅನ್ಸ್ತಿದೆ. ಇರಿ ಇನ್ನು ನನಗೆ ಹೇಳಿಲ್ಲ. ಮೊದ್ಲು ಹೋಗಿ ಕೆನ್ನೆಗ್ ಬಾರ್ಸು, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿತ್ತು. ಅಯ್ಯೋ ಹೌದಾ? ಮುರಾರಿ, ಇವತ್ ಸ್ವಲ್ಪ ಈಸಿ ಆಗಿರೋ ಟಾಸ್ಕ್ ಕೊಡು ಅಂತ ನಿನ್ ದೆವ್ವ ಫ್ರೆಂಡ್ ಹತ್ರ ನನ್ ಪರವಾಗಿ ಸ್ವಲ್ಪ ರೆಕಮೆಂಡ್ ಮಾಡ್ತೀಯಾ? ಓ, ದೆವ್ವದ ಹತ್ರನೇ ಶಿಫಾರಸಾ? ಸರಿ, ಫೋನ್ ಮಾಡಿ ನೋಡ್ತೀನಿ. ಸಾಬ್ ಸಾಬ್ ಯಾಕೆ ಈಗ ಬಡ್ಕೋತಾ ಇದೀಯಾ? ನೀವು ಇಲ್ಲಿ ಆರಾಮಾಗಿ ಕೂತ್ಕೊಂಡಿರಿ. ನಿಮ್ ಹುಡುಗಿ ನಾಡ್ಸ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ ಅವನು. ಕ್ಯಾ ಬೋಲ್ ರೇ ಹೋ? ನನ್ ಹುಡುಗಿನ ಕಾಯಕ್ಕೆ ಅಂತಾನೆ ಬಾಡಿ ಗಾರ್ಡ್ ಇದನ್ನಲ್ಲ, ಕಿಟ್ಟಿ. ಅಯ್ಯೋ ಸಾಬ್, ನಿಮ್ ಹುಡುಗಿ ನಾಡ್ಸ್ಕೊಂಡು ಹೋಗಕ್ ಪ್ಲಾನ್ ಮಾಡ್ತಿರೋದು ಅವನೇ. ಕ್ಯಾ? ಏನ್ ಹೇಳ್ತಾ ಇದೀಯಾ? ಆ ಕಿಟ್ಟಿ ನಿಮ್ ಹತ್ರ ಚಾರು ಮೇಡಮ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ ಅಂತ ತಾನೇ ಹೇಳೋಗಿದ್ದು. ಹಾ, ಬಟ್ ಅಲ್ಲಿ ಅವ್ರಿಬ್ರು ರೊಮ್ಯಾನ್ಸ್ ಮಾಡ್ತಿದ್ದಾರೆ ಸಾಬ್. ವಾಟ್ ಡು ಯು ಮೀನ್? ಇನ್ನೊಂದ್ಸಲ ನನ್ ಚಾರು ಬಗ್ಗೆ ಕೆಡ್ದಾಗ ಮಾತಾಡಿದ್ರೆ ಹುಷಾರ್. ಸಾಬ್, ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ನಿಮ್ ಕಣ್ಣಾರೆ ನೋಡ್ ಬನ್ನಿ. ಚಲೋ. ನೋಡಿ ಸಾಬ್, ಅವ್ನ್ ಬಾಡಿಗಳು ಅಂತ ಹೇಳ್ಕೊಂಬಂದು ಅವ್ರಿಬ್ರು ಬಾಕ್ಲ ಹಾಕೊಂಡು ಮಾತಾಡ್ತಿದ್ರೆ, ನೀವು ಇಲ್ಲಿ ವಾಚ್ಮನ್ ತರ ವೇಟ್ ಮಾಡ್ತಿದ್ರ. ಅವ್ರಿಬ್ರು ರೊಮ್ಯಾನ್ಸ್ ಮಾಡ್ತಿದ್ದಾರೆ ಸಾಬ್. ಚುಪ್ ಚುಪ್. ಕಿಟ್ಟಿ, ಕಿಟ್ಟಿ, ಓಪನ್ ದ ಡೋರ್. ಚಾರು ಬೇಬಿ. ಚಾರು ಬೇಬಿ, ಡಾರ್ಲಿಂಗ್, ಚಾರು ಡಾರ್ಲಿಂಗ್, ಕಿಟ್ಟಿ. ಯಾ ಕರ್ರೆ ಇದು ನಂದನ್? ಏನ್ ಮಾಡ್ತಿದ್ರ ಒಳಗಡೆ? अंदर तुम दोनों ಏನ್ ಮಾಡ್ತಾ ಇದ್ರಿ? ಕ್ಯಾ ಬಾತ್ ಕರ್ ರಹೆ थे? ಏನ್ ಸರ್ ಹಿಂಗ್ ಕೇಳ್ತೀರಾ? ಚಾರು ಮೇಡಮ್ ಹತ್ರ ಮಾತಾಡಿ ನಿಮ್ ಪ್ರೀತಿನ ಅವ್ರಿಗೆ ಅರ್ಥ ಮಾಡಿಸಿ ಮಾತಾಡ್ ಬರ್ತೀನಿ ಅಂತ ಹೇಳಿದ್ನಲ್ಲ. ಕಹಾನಿ ಕಹಾನಿ ಬಿಡ್ತೀಯ ನನ್ನ ಹತ್ರ? ನನ್ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಡೋರ್ ಯಾಕೋ ಲಾಕ್ ಮಾಡ್ಕೊಂಡೆ? ಏನು ಡೋರ್ ಲಾಕ? ಸರ್, ನಾವೆಲ್ ಸರ್ ಡೋರ್ ಲಾಕ್ ಮಾಡಿದ್ವಿ? ನಾವು ಪಾಡಕ್ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಗಾಳಿ ಗಿಳಿಗೆ ಡೋರ್ ಲಾಕ್ ಆಗಿರ್ಬೋದು ಅಷ್ಟೇ. ನಾನ್ ಆವಾಗ್ಲಿಂದ ಡೋರ್ ನಾಕ್ ಕರ್ ರಹೆ थे. तुम दोनों ಡೋರ್ ಓಪನ್ ಮಾಡದೆ ರೊಮ್ಯಾನ್ಸ್ ಮಾಡ್ತಾ ಇದ್ರಾ? ಅಯ್ಯೋ ಸರ್, ಏನ್ ಸರ್ ಹೇಳ್ತಾ ಇದ್ದೀರಾ? ನಾವೆಲ್ ಸರ್ ಡೋರ್ ಓಪನ್ ಮಾಡಿದ್ವಿ? ಈಗ ಅದಾಗ್ತಾನೆ ಓಪನ್ ಆಯ್ತು. ಇಲ್ಲ ಸಾಬ್, ಸುಳ್ಳು ಹೇಳ್ತಾ ಇದ್ರಿ ಇವರು. ಅಲ್ಲ ಸರ್, ಏನ್ ಸುಳ್ಳು ಅದ್ರಲ್ಲಿ? ಅಯ್ಯೋ ಚಾರು ಮೇಡಮ್, ಯಾಕೆ ಅಳ್ತಾ ಇದ್ದೀರಾ? ನೋಡ್ದ ಕಿಟ್ಟಿ, ನಾನ್ ಇದಕ್ಕೆ ಹೇಳಿದ್ದು ನಾ ಇನ್ನು ಯೋಚನೆ ಮಾಡ್ಬೇಕು ಅಂತ. ನೀನೇನ್ ಹೇಳ್ದ? ವಿವೇಕ್ ಸರ್ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ, ಅದಕ್ಕೆ ಅವ್ರನ್ನ ಮದ್ವೆ ಆಗಿ ಚೆನ್ನಾಗಿರಿ ಅಂತ ಹೇಳ್ದೆ ತಾನೆ. ಸ್ವಲ್ಪ ಹೊತ್ತು ಅದು ನಿನ್ ಜೊತೆ ಅವ್ರ ಪರವಾಗಿ ಮಾತಾಡ್ತಿದ್ದಕ್ಕೆ ನನ್ ಮೇಲೆ ಡೌಟ್ ಪಟ್ರು. ನಾಳೆ ನನ್ ಮದ್ವೆ ಆದ್ಮೇಲೆ ಇನ್ನೊಬ್ರು ಹೆಂಡತಿ ಅಂತ ಹೇಳಿ ನನ್ ಮನ್ಸ್ ನೋಯ್ಸಲ್ಲ ಅಂತ ಏನ್ ಗ್ಯಾರಂಟಿ? ಚಾರು ಮೇಡಮ್, ನಮ್ ವಿವೇಕ್ ಸರ್ ದೇವ್ರಂತವ್ರು. ಅವ್ರು ಯಾವತ್ತೂ ನಿಮ್ಮಲ್ಲಿ ಆ ತರ ಡೌಟ್ ಪಡಲ್ಲ ಮೇಡಮ್. ಎಸ್ ಕಿಟ್ಟಿ, ಯು ಆರ್ ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಡೌಟ್ ಪಡಲ್ಲ ಅಂದ್ಮೇಲೆ ಯಾಕೆ ಇಲ್ಲಿ ಬಂದು ಕೂಗಾಡ್ತಾ ಇದ್ದೀರಾ? ನಾನು ನಡಿಯ ಮೈ ನೈತಾ ಓ ನೈತಾ ಮೈ ಏನ? ಇವನೇ ಏನಾದ್ರು ಕನ್ಫ್ಯೂಸ್ ಮಾಡಿದ್ದು. ವಾಟ್ ಆಫ್ಟರ್ ಆಲ್ ಒಬ್ಬ ಕೆಲಸದವನ್ ಮಾತು ಕೇಳ್ಕೊಂಡು ನನ್ ಮೇಲೆ ಡೌಟ್ ಪಡ್ತಾ ಇದ್ದೀರಾ ಅಂದ್ರೆ ನೀವು ನನ್ ಮೇಲೆ ಇಟ್ಟಿರೋ ಪ್ರೀತಿ ಇಷ್ಟೇನಾ? ನೈ ನೈ ಇಲ್ಲ 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 ಡಾರ್ಲಿಂಗ್, ಇಲ್ಲ. ಐ ಲವ್ ಯು ಸೋ 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 ಮಚ್. ಇಲ್ಲ, ನನ್ ಯಾರನ್ನು ನಂಬೋಕ್ ರೆಡಿ ಇಲ್ಲ. ದೇವ್ರೆ, ಈ ಜಗತ್ತಲ್ಲಿ ನಿಜವಾದ ಪ್ರೀತಿಗೆ ಬೆಲೆನೇ ಇಲ್ವಲ್ಲಪ್ಪ. ಚಾರು ಮೇಡಮ್, ಅಳ್ಬೇಡಿ ಮೇಡಮ್. ನೀವು ನಮ್ಮ ಅಣ್ಣನ ಮದುವೆ ಆದಾಗ್ಲೇ ಒಂದ್ಸತಿ ನಿಮ್ ಜೀವನ ಹಾಳಾಗಿತ್ತು.
ಆದ್ರೆ ನೀವು ವಿವೇಕ್ ಸರ್ ಜೊತೆ ಮದುವೆ ಆಗಿ ಅವ್ರ ಜೊತೆ ಸಂತೋಷವಾಗಿರ್ತೀರಾ ಅಂತ ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತಾ ಇದೆ, ನೀವು ಇವ್ರನ್ನ ಮದುವೆ ಆದ್ರೆ ಸಂತೋಷವಾಗಂತೂ ಇರಲ್ಲ. ಹೇ ಕಿತಿ 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 ಐಸ ಮತ್ ಬೋಲ್ ಕಿಟಿ, ಐಸ ಮತ್ ಬೋಲ್. ನಾನ್ ನಿಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ಸಾರಿ 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 ಸಾರಿ. ಚೋಟೆ ಸಾಬ್, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಇಬ್ರು ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ದಿದ್ದು. ಅಯ್ಯೋ ಸರ್, ನಾನ್ ಕೈ ಹಿಡಿದು ಮಾತಾಡ್ಸ್ತಿರ್ಲಿಲ್ಲ ಸರ್. ಅದೇನಾಯ್ತು ಅಂದ್ರೆ, ಒಂದ್ ನಿಮಿಷ. ಚಾರು ಮೇಡಮ್ ಜೀವನದಲ್ಲಿ ಒಂದ್ಸತಿ ಮದುವೆ ಆಗಿ ಅನಾಹುತ ಆಗಿರೋದ್ರಿಂದ ಇನ್ನೊಂದ್ಸತಿ ಮದುವೆ ಆಗಕ್ಕೆ ನನ್ಗೆ ಯೋಚನೆ ಮಾಡಿದ್ರೆ ಭಯ ಆಗ್ತಾ ಇದೆ ಕಿಟ್ಟಿ ಅಂತ ಹೇಳಿದಾಗ, ನಾನು ಕೈ ಮುಗಿದು ಇಲ್ಲ ಮೇಡಮ್ ನೀವು ವಿವೇಕ್ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಕಾಲಿಗೆ ಬೀಳಕ್ ಹೋದಾಗ ನನ್ನ ತಡೆದು ಎಬ್ಸ್ ನಿಲ್ಸಿ, ಇಲ್ಲ ನಾನು ವಿವೇಕ್ ಅವ್ರನ್ನ ಮದುವೆ ಆದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ನಿನಗೆ ಅನ್ನಿಸ್ತಾ ಇದೆಯಾ ಅಂತ ನನಗೆ ಕೇಳಿದ್ರು. ನಾನ್ ಖಂಡಿತ ಚೆನ್ನಾಗಿರ್ತೀರಾ ಅಂತ ಹೇಳಿದೆ, ಅದಕ್ಕವ್ರು ಒಪ್ಕೊಂಡ್ರು ಸರ್. ಅವ್ರ ಪ್ರೀತಿ ವಿಚಾರ ನನ್ನ ಹತ್ರ ಹೇಳಿದ್ರು, ನಾನು ಅದನ್ನ ನಿಮ್ಮ ಹತ್ರ ಹೇಳೋಣ ಅಂತ ಬಂದ್ರೆ ನೀವ್ ಹಿಂಗ್ ನಡ್ಕೊತಾ ಇದೀರಲ್ಲ, ವೆರಿ ಬ್ಯಾಡ್. ಕಿಟ್ಟಿ, ನೀನ್ ಅಷ್ಟೆಲ್ಲ ಬೇಡ್ಕೊಂಡಿದ್ ನೋಡಿ ನನ್ ಮನ್ಸೇ ಕರ್ಗೋಗಿತ್ತು. ಆದ್ರೆ ಅದೇ ಅವ್ರ ದೊಡ್ಡವನು ವಿವೇಕ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಇವಾಗ್ಲೇ ತೋರಿಸ್ಬಿಟ್ಟ. ಚಾರುಡವಿ ಪ್ಲೀಸ್, ಚಾರುಡವಿ ಐಸ ಮತ್ ಬೋಲೋ, ಐಸ ಮತ್ ಬೋಲೋ. ಹಾಗೆ ಹೇಳ್ಬಿಡಿ, ದಯವಿಟ್ಟು ಹೇಳ್ಬಿಡಿ. ಎಲ್ಲ ನಿಂತಿದ್ದಾನೆ. ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರೋದಕ್ಕೆ ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಐ ಆಮ್ ಸಾರಿ, ಐ ಆಮ್ ಸಾರಿ ಚಾರುಡವಿ, ಐ ಆಮ್ ಸಾರಿ, ಐ ಆಮ್ ಸಾರಿ ಕಿಟಿ, ಕಿಟಿ ಐ ಆಮ್ ಸಾರಿ. ಹೇಳಿ ಚಾರುಡವಿ ಪ್ಲೀಸ್. ನಿನಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ವಿವೇಕ್? ಹೌದು ಸರ್, ನನಗೆ ಎಲ್ಲೆಲ್ಲೋ ಹೆಂಗೆಂಗೋ ಪೈನ್ ಆಗ್ತಾ ಇದೆ ಸರ್. ಪಾಪ ಇನ್ ಚಾರು ಮೇಡಮ್ಗೆ ಇನ್ನೆಷ್ಟು ಬೇಜಾರಾಗಿರಲ್ಲ.